ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಬಂದು ಪ್ಲಾಜೋ ಪ್ಯಾಂಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಈಸಿಯಾಗಿ 10 ನಿಮಿಷಕ್ಕೆ ಕಟಿಂಗ್ ಆಗುತ್ತೆ, 10 ನಿಮಿಷಕ್ಕೆ ಸ್ಟಿಚಿಂಗ್ ಆಗುತ್ತೆ. ಸೊ ಹೇಗೆ ಈಸಿಯಾಗಿ ಪ್ಲಾಜೋ ಪ್ಯಾಂಟ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಹೊಸ್ದಾಗಿ ನೋಡ್ತಾ ಇರೋರಿಗೆ, ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ, ನನ್ನ ಇನ್ನೊಂದು ಚಾನಲ್ ಓಪನ್ ಆಗಿದೆ, ವಿಜಿ ಟೈಲರಿಂಗ್ ಕ್ಲಾಸ್ ಅಂತ. ಸೊ ಅದರಲ್ಲಿ ಬಿಗಿನರ್ಸ್ಗೆ, ಅಂದರೆ ಬಿಗಿನರ್ಸು ಬೇಡ, ಟೈಲರಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಟೈಲರಿಂಗ್ ಕಲಿಯೋಕ್ಕೆ ಯಾರಿಗೆ ಆಸಕ್ತಿ ಇದೆ ಸೊ ಅಂಥವರಿಗೆ ಅಂತ ಟೈಲರ್ ಟ್ರೈನಿಂಗ್ ಕ್ಲಾಸ್ಗೆ ಅಂತಲೇ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ಟೈಲರ್ ಟ್ರೈನಿಂಗ್ನ ಶುರು ಮಾಡ್ತಾ ಇದ್ದೀನಿ. ಡೀಟೇಲಾಗಿ ಸಿಗುತ್ತೆ ನಿಮ್ಮ ಕ್ಲಾಸು, ದುಡ್ಡು ಕೊಟ್ಟರು ಈ ಥರ ಕ್ಲಾಸ್ ಸಿಗೋಲ್ಲ, ಅಷ್ಟು ಡೀಟೇಲಾಗಿ ಸಿಗುತ್ತೆ. ವಿಜಿ ಟೈಲರಿಂಗ್ ಕ್ಲಾಸ್ ಅಂತ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಮರಿದಿರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಈಗ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾ ಇದೆ ವಿಜಿ ಟೈಲರಿಂಗ್ ಕ್ಲಾಸಲ್ಲಿ. ಬರೀ 2 ಡೇಸ್ ಆಯ್ತು ಅಷ್ಟೇ ನನ್ನ ಚಾನಲ್ ಓಪನ್ ಮಾಡಿ. 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದಿರಾ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಿರಾ, ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ. ಸೊ ನೋಡಿ, ಇದು ಡ್ರೆಸ್ ಪೀಸಲ್ಲಿ ಬಂದಿರೋ ಪೀಸು. ಇದು ಟಾಪ್ ಪೀಸ್ ತೋರಿಸ್ತೀನಿ ನಾನು. ಇದು ಟಾಪ್ ಪೀಸು. ಸೊ ಡ್ರೆಸ್ ಪೀಸಲ್ಲಿ ಬಂದಿರೋ ಅಂಥ ಪ್ಯಾಂಟು. ಸೊ ಇದು ಎಷ್ಟು ಮೀಟ್ರ್ ಇದೆ ಅಂತ ನಾನು ನಿಮಗೆ ಮೆಷರ್ ಮಾಡಿನೇ ತೋರಿಸ್ಬಿಡ್ತೀನಿ. ನಾನು ಮೆಷರ್ ಮಾಡಿಲ್ಲ. ಸೊ ಇಲ್ಲಿಗೆ 1.5 ಮೀಟ್ರ್ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದು ಸೊ ಟೋಟಲ್ ಬಂದು ಇದು 1.5 ಮೀಟ್ರು ಪ್ಲಸ್ 80 ಸೆಂಟಿಮೀಟ್ರು, ಅಲ್ಲಿಗೆ 2.25 ಮೀಟ್ರ್ ಇದೆ. 2 ಮೀಟ್ರ್ ಇದ್ರೂ ಪ್ಲಾಜೋ ಪ್ಯಾಂಟ್ ಆರಾಮಿಸಿ ಮಾಡ್ಬೋದು. ಇದು 2.25 ಮೀಟ್ರ್ ಇದೆ. ಸೊ ಇದನ್ನು ಅಷ್ಟೂ ಬಟ್ಟೆ ಯೂಸ್ ಮಾಡ್ಕೊಂಡು ಮಾಡೋಣ. ಬಟ್ಟೆ ಎಕ್ಸ್ಟ್ರಾ ಇದ್ದಷ್ಟು, ಫ್ರಿಲ್ ಪ್ಯಾಂಟ್ ಆದರೆ ಬಟ್ಟೆ ಎಕ್ಸ್ಟ್ರಾ ಇದ್ದಷ್ಟು ಫ್ರಿಲ್ ಜಾಸ್ತಿ ಹಿಡಿದು ಚೆನ್ನಾಗಿ ಬರೋ ಥರ ಪ್ಯಾಂಟ್ ಮಾಡ್ಬೋದು. ಬಟ್ ಪ್ಲಾಜೋದಲ್ಲಿ ಹಾಗಲ್ಲ, ಅವ್ರದ್ದು ಏನು ಮೆಷರ್ಮೆಂಟ್ ಇದೆ ಸೊ ಅದೇ ಮೆಷರ್ಮೆಂಟಿಗೆ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಇನ್ಫಾರ್ಮೇಷನ್, ನಾನು ಟೈಲರಿಂಗ್ ಕ್ಲಾಸ್ನಲ್ಲಿ, ವಿಜಿ ಟೈಲರಿಂಗ್ ಕ್ಲಾಸ್ ಅಂತ ಚಾನಲ್ ಓಪನ್ ಮಾಡಿದ್ದೀನಲ್ಲ, ಆ ಚಾನಲಲ್ಲಿ ಪ್ರತಿಯೊಂದು, ಇವಾಗ ನಾನೊಂದು ಸಿಮ್ಮಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸಿಮ್ಮಿಯಿಂದ ಸ್ಟಾರ್ಟ್ ಮಾಡಿದೆ ಅಂದ್ಕೊಳ್ಳಿ. ಸೊ ಅದ್ರದ್ದು ಬಾಡಿ ಮೆಷರ್ ಹೇಗೆ ತೊಗೊಳ್ಳೋದು, ಹಾಗೆ ಬಟ್ಟೆ ಮೇಲೆ ಮೆಷರ್ಮೆಂಟ್ ತೊಗೊಂಡು ಹೇಗೆ ಹಾಕೊಳ್ಳೋದು. ಸೊ 2 ಟೈಪಲ್ಲಿ ಟ್ರೈನಿಂಗ್ ಕ್ಲಾಸ್ನ ಶುರು ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಅಂದರೆ ಸಿಮ್ಮಿ, ಫ್ರಾಕು, ಗೌನು, ಲೆಹೆಂಗಾ ಪ್ರತಿಯೊಂದ್ರದ್ದು ಅಷ್ಟೇ, ಬ್ಲೌಸು ಎಲ್ಲನೂ ಸೇಮ್ ಅದೇ ಥರ ಹೇಳ್ಕೊಡ್ತೀನಿ. ಸೊ ಇಷ್ಟು ಕ್ಲಿಯರಾಗಿ ನಿಮಗೆಲ್ಲೂ ಯಾರು ಹೇಳ್ಕೊಟ್ರಕ್ಕೆ ಸಾಧ್ಯ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ನೋಡಿ, ಇದನ್ನು ಏನಿದೆ ಬಟ್ಟೆ, ಇದು ಎಡ್ಜ್ ಸೈಜು, ಇದು ಈ ಅಗಲ. ಸೊ ಇದನ್ನು ನಾನು 4 ಫೋಲ್ಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆನ 4 ಫೋಲ್ಡಲ್ಲಿ. ಬಟ್ಟೆನ ನಾನು 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಓಪನ್ನು ನನ್ನ ಆಪೋಸಿಟ್ ಸೈಡಲ್ಲಿದೆ, 4 ಲೇಯರ್ ಇದೆ. ಸೊ ನನ್ನ ಆಪೋಸಿಟ್ ಸೈಡಲ್ಲಿದೆ, ಕ್ಲೋಸು ನನ್ನ ಸೈಡ್ ಇದೆ. ಸೊ ಈ ಥರ 4 ಲೇಯರಲ್ಲಿ ಹಾಕ್ಕೊಳ್ಳಿ. ಬಟ್ಟೆ ನಿಮಗೆ ಉದ್ದ ಯಾವ ಕಡೆ ಸಿಗುತ್ತೆ ಸೊ ಆ ಥರ ಹಾಕ್ಕೊಳ್ಳಿ. ಸೊ ಈ ಥರ ಹಾಕ್ಕೊಂಡ್ಮೇಲೆ ಮೇಲ್ಗಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮೇಲ್ಗಡೆ ನಾವು ಎಲಾಸ್ಟಿಕ್ ಹಾಕ್ತೀವಲ್ಲ ಬೆಲ್ಟು, ಸೊ ಅದಕ್ಕೆ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕ್ಕೊಂಡ್ಬಿಡಿ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ನೋಡಿ, ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕಿದ್ದೀವಿ. ಸೊ 2 ಇಂಚಿಗೆ ಮಾರ್ಕ್ ಹಾಕಿದ್ಮೇಲೆ ಈ ಮಾರ್ಕಿಂದ ಕೆಳಗಡೆಗೆ 39 ಇಂಚು ಅವ್ರದ್ದು ರೆಡಿ. 39 ಇಂಚಿಗೆ 2 ಇಂಚು ಸೇರಿಸಿ ಆವಾಗ 41 ಆಗುತ್ತೆ. ಸೊ 41 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡಿ ತೆಗಿಯೋಣ. ಸೊ ನೋಡಿ, ಈ ಥರ ಹಾಕ್ಕೊಬೇಕು. ಫಸ್ಟು 2 ಇಂಚು ನಾವೇನು ಎಲಾಸ್ಟಿಕ್ ಹಾಕ್ತೀವಿ ಆರ್ ಬೆಲ್ಟ್, ಸೊ ಅದಕ್ಕೆ 2 ಇಂಚು ಬಿಟ್ಕೊಬೇಕು. ಸೊ ಇಲ್ಲಿಂದ ಇಲ್ಲಿಗೆ ನಮ್ಮ ರೆಡಿ ಪ್ಲಾಜೋ ಪ್ಯಾಂಟ್ ಏನಿದೆ 39 ಇಂಚು ಇವ್ರದ್ದು ರೆಡಿ ಇದೆ.
ಆ 39 ಇಂಚಿಗೆ 2 ಇಂಚು ಸೇರಿಸಿ ಟೋಟಲ್ 41 ಇಂಚು ಇಲ್ಲಿಂದ ಈ ಮಾರ್ಕಿಂದ. ಸೊ ಇಲ್ಲಿಂದ ಫುಲ್ಲು ಮಾರ್ಕು ಅಂತ ಅಂದರೆ ನಿಮಗೆ 43 ಇಂಚ್ ಆಗುತ್ತೆ. ಇಲ್ಲಿ ಏನು 2 ಇಂಚ್ ಆಲ್ರೆಡಿ ಬಿಟ್ಟಿದ್ದೀವಿ. ಇಲ್ಲಿ ಈ ಲೈನಿಂದ ಈ ಬಾಟಮ್ ಲೈನಿಗೆ 39 ಪ್ಲಸ್ 2 ಇಂಚು 41 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಕಟ್ ಮಾಡಿ ತೆಗೆದುಬಿಡೋಣ. ಸೊ ಇದಾದಮೇಲೆ ಈಗ ಹಿಪ್ ಮೆಷರ್ಮೆಂಟ್ ತೊಗೊಳ್ಬೇಕು. ಇದು ಕ್ಲೋಸ್ ನನ್ನ ಸೈಡ್ ಇದೆ. ಹಿಪ್ ಮೆಷರ್ಮೆಂಟ್ ಬಂದು 42 ಇಂಚು. ಅದರಲ್ಲಿ 4ನೇ 1 ಭಾಗ ಅಂತ ಅಂದರೆ 10.5 ಇಂಚು ಬರುತ್ತೆ. ಸೊ ನಮ್ಮ ಹಿಪ್ ರೌಂಡ್ ಅಂದರೆ ಆಸನ ಹಿಪ್ ರೌಂಡ್ ಏನಿದೆ, ಸೊ ಅದರಲ್ಲಿ 4ನೇ 1 ಭಾಗ. ಇವ್ರದ್ದು ಹಿಪ್ ರೌಂಡ್ ಬಂದು 42 ಇಂಚು. ಸೊ ಇದರಲ್ಲಿ 4ನೇ 1 ಭಾಗ ಅಂದರೆ 10.5 ಇಂಚು. 10.5 ಇಂಚಿಗೆ 2 ಇಂಚು ಸೇರಿಸಿ 12.5 ಇಂಚಿಗೆ ಮಾರ್ಕ್ ಹಾಕಿ. ಸೊ 10.5ಗೆ 2 ಇಂಚು ಲೂಸಿಗೆ ಸೇರಿಸ್ಬೇಕು. ಸೊ 12.5 ಇಂಚಿಗೆ ಮಾರ್ಕ್ ಹಾಕಿ. ಸೊ ಇವಾಗ ಆಸನದ ಮಾರ್ಕ್ ಹಾಕ್ಕೊಬೇಕು ಇಲ್ಲಿ. ಸೊ ಅದು ಬಂದು ಅಷ್ಟೇ. ಯಾವ ಥರ ಮಾರ್ಕ್ ತೊಗೊಳಂದ್ರೆ ನಿಮ್ದು ಏನು ಹಿಪ್ ಮೆಷರ್ಮೆಂಟ್ ಇರುತ್ತೆ, ಸೊ ಅದರಲ್ಲಿ 4ನೇ 1 ಭಾಗ ಅಂದರೆ ಸೇಮ್ ಅದೇ 10.5. ಸೊ 10.5ಗೆ 2 ಇಂಚು ಸೇರಿಸಿ 12.5 ಇಂಚು, ಸೇಮ್ ಟು ಸೇಮ್. ಸೊ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಈಗ ಈ ಮಾರ್ಕಿಂದ 2 ಇಂಚಿಗೆ ಈ ಥರ 2 ಇಂಚಿಗೆ ನೋಡಿ ಈ ಥರ ಒಂದು ಎಲ್ ಶೇಪ್ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಈಗ ಇದಕ್ಕೆ ರೌಂಡ್ ಶೇಪಲ್ಲಿ ಆಸನದ ಆಕಾರ ಕೊಡಬೇಕು ಈ ಥರ. ಸೊ ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಂಡಾಗ ನಮ್ದು ಏನು ಬರ್ತಾ ಇದೆ 15 ಇಂಚು ಬರ್ತಾ ಇದೆ. ಸೊ ಅದೇ 15 ಇಂಚನ್ನ ನೀವು ಇಲ್ಲಿ ಇಟ್ಕೊಳ್ಬೋದು. ನಿಮಗೆ ಇಲ್ಲಿ ಏನು ಕಾಲನ್ನು ಸುತ್ತಳುತ್ತೆ ಲೆಗ್ ರೌಂಡು ಇಲ್ಲಿ ಕಡಿಮೆ ಜಾಸ್ತಿ ನೀವು ಇಲ್ಲಿ ಮಾಡ್ಕೊಳ್ಬೋದು. ಸೊ ಇವ್ರದ್ದು ಬಂದ್ಬಿಟ್ಟು 34 ಇಂಚು ಪೂರ್ಣ ಕಾಲಿನ ಸುತ್ತಳತೆ 34 ಇಂಚು. ಸೊ ಅದ್ರ ಫೋಲ್ಡೆಡಲ್ಲಿ ಇರೋದ್ರಿಂದ ನಾನಿಲ್ಲಿ ಇವರಿಗೆ 15 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲೇನಿದೆ ಸೊ ಅಷ್ಟು ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಇದರಲ್ಲಿ ನೀವು ಕಡಿಮೆ ಜಾಸ್ತಿ ಆರಾಮ್ಸಿ ಇಟ್ಕೊಳ್ಬೋದು. ಸೊ ಇಟ್ಕೊಂಡು ಈ ಥರ ಒಂದು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಮಾರ್ಕ್ ಹಾಕೊಂಬಿಡಿ. ಸೊ ಇಷ್ಟೇ ಪ್ಲಾಜೋ ಪ್ಯಾಂಟ್ದು ಮಾರ್ಕಿಂಗ್ ಇಷ್ಟೇ. ಪ್ಲಾಜೋ ಪ್ಯಾಂಟ್ದು ಕಟಿಂಗ್ ಇಷ್ಟೇ, ತುಂಬ ಈಸಿ. 5 ನಿಮಿಷಕ್ಕೆ ಕಟಿಂಗ್ ಮಾಡಿ ಬಿಸಾಕ್ಬೋದು, ಅಷ್ಟು ಈಸಿಯಾಗಿದೆ ಪ್ಲಾಜೋ ಪ್ಯಾಂಟು. ಸೊ ಈಗ ನೋಡಿ ಇದು ಕಟ್ ಮಾಡ್ಕೊಳ್ಳೋಣ ಇಲ್ಲಿಂದ. ಸೊ ನೋಡಿ ಈ ಥರ ಇಲ್ಲಿ ಓಪನ್ ಇದ್ರೆ ಓಕೆ, ಕ್ಲೋಸ್ ಇದ್ರೆ ಅದನ್ನು ಓಪನ್ ಮಾಡ್ಕೊಂಬಿಡಿ. ನೋಡಿ ಇದು ಕ್ಲೋಸ್ ಇದೆ ಬಟ್ಟೆ, ಸೊ ನಾನು ಓಪನ್ ಮಾಡ್ಕೊತೀನಿ. ಸೊ ನೋಡಿ ಇದು ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಇಲ್ಲಿ ಏನು ಶೇಪ್ ಇದೆ ಈ ಶೇಪ್ ಹೇಗಿದೆ ಹಾಗೆ ಡಬಲ್ ಸ್ಟಿಚ್ ಹಾಕೊಂಡ್ಬಿಡೋಣ. ಸೊ ಬನ್ನಿ ಸ್ಟಿಚಿಂಗ್ನ ನಾನು ಮಿಷಿನ್ ಮೇಲೆ ತೋರಿಸ್ತೀನಿ. ಆಸನದ ಮಾರ್ಕ್ ಹಾಕಿರ್ತೀವಿ, ಈ ಶೇಪ್ ಇರುತ್ತೆ. ಸೊ ಈ ಶೇಪ್ನ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇರುತ್ತಲ್ಲ, ಇದನ್ನು ಓಪನ್ ಮಾಡ್ಕೊಂಡಾಗ ನೋಡಿ ಈ ಥರ ಬಂದುಬಿಡುತ್ತೆ. ನೋಡಿ ಆಲ್ರೆಡಿ ಪ್ಯಾಂಟು ರೆಡಿ ಆಯ್ತೇನೋ ಅನ್ನೋ ಥರ ಈ ಥರ. ಸೊ ಈ ಥರ ಬಂದುಬಿಡುತ್ತೆ. ಈಗ ನಾವು ಫಸ್ಟು
ಬೆಲ್ಟಿಗೆ ಏನು ಬಿಟ್ಟಿದ್ವಿ ಆ ಬೆಲ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಬೆಲ್ಟಿಗೆ ನೋಡಿ ಫಸ್ಟು ಈ ಥರ ಒಂದು 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಕಾಲು ಇಂಚಿಗೆ ಸ್ಟಿಚಿಂಗ್ ಆದಮೇಲೆ ನೋಡಿ ಇದನ್ನು ಈ ಥರ ಮಡ್ಚ್ಕೊಳ್ಳಿ. ಸೊ ಈ ಥರ ಮಡ್ಚಿ ಈ ಥರ ಮಡ್ಚ್ಕೊಂಡು ಈ ಎಡ್ಜಸ್ ಸ್ಟಿಚ್ ಹಾಕೊಳ್ಳೋಣ. ಸೊ ಈ ಎಡ್ಜಸ್ ಸ್ಟಿಚ್ ಹಾಕೋಕ್ಕೆ ಮುಂಚೆ ನೋಡಿ ಇಲ್ಲಿ ಇಷ್ಟು ದೂರ ಗ್ಯಾಪು ಬಿಟ್ಕೊಂಬೇಡ, ಏನಕ್ಕೆ ಎಲಾಸ್ಟಿಕ್ ಹಾಕಬೇಕು. ಸೊ ಹಾಗಾಗಿ ಇಷ್ಟು ದೂರ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲೇನಿದೆ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಈ ಸೆಂಟರಲ್ಲಿ ಯಾವ ಸೈಡ್ ಆದರೂ ಪರವಾಗಿಲ್ಲ, ಈ ಸೆಂಟರಲ್ಲಿ ಇಷ್ಟು ಓಪನ್ ಬಿಟ್ಕೊಂಡು ಈ ಥರ ಬೆಲ್ಟದ್ದು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈಗ ಬಾಟಮ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಬಾಟಮ್ ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ ಇದೇನಿದೆ ಪೀಸು ಈ ಥರ ಸೊ ನೋಡಿ ಇದೆರಡು ಹಿಡಿದು ನೋಡಿ ಕರೆಕ್ಟ್ ಬರಬೇಕು. ಇದೇನು ನಾವು ಆಸರದು ಜಾಯಿನ್ ಮಾಡ್ಕೊಂಡಿದ್ದೀವಿ ಇದು ಪಾಯಿಂಟು ಕರೆಕ್ಟಾಗಿ ಕೂತ್ಕೋಬೇಕು. ಸೊ ಈ ಥರ ಹಿಡಿದು ಚೆಕ್ ಮಾಡ್ಕೊಳ್ಳಿ ಪೀಸು ಸರಿ ಇದೆಯಾ ಅಂತ. ಸೊ ನೋಡಿ ಕರೆಕ್ಟಾಗಿ ಬರ್ತಾ ಇದೆ, ಕಟಿಂಗ್ ಕರೆಕ್ಟ್ ಇದ್ದರೆ ನೀಟಾಗಿ ಬರುತ್ತೆ. ಸೊ ಈಗ ನಾವು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. 1/2 ಇಂಚು ಮಾರ್ಜಿನಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕಿದ್ಮೇಲೆ ಇದೆಯಲ್ಲ ಈ ಬಾಟಮ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ಡಬಲ್ ಸ್ಟಿಚ್ ಹಾಕಿದ್ಮೇಲೆ ಈ ಬಾಟಮ್ ಏನಿದೆ ಇದನ್ನು 2 ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಸೊ ಹಾಗೆ 1 ಇಂಚಿಗೆ ಒಂದು ಫೋಲ್ಡು, ಇನ್ನೊಂದು ಇಂಚಿಗೆ ಇನ್ನೊಂದು ಫೋಲ್ಡು. ಸೊ ಆ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಈಗ ನಾವು ಇಲ್ಲೇನು ಬಿಟ್ಕೊಂಡಿದ್ದೀವಿ ಟಾಪ್ ಸೈಡಲ್ಲಿ ಜಾಗ, ಇಲ್ಲಿ ಎಲಾಸ್ಟಿಕ್ ಹಾಕಬೇಕು. ಸೊ ಎಲಾಸ್ಟಿಕ್ ಹಾಕೊಳ್ಳೋಣ. ಸೊಂಟದ ಸುತ್ತಳತೆಯ ಏನಿರುತ್ತೆ 30 ಇದ್ದರೆ 30, 35 ಇದ್ದರೆ 35, 28 ಇದ್ದರೆ 28. ಸೊ ಓಕೆ, ಇವಾಗ ನಮ್ದಿರೋದು 32 ಇಂಚು. 32 ಇಂಚು ಏನು ಸೊಂಟದ ಸುತ್ತಳತೆ ಇದೆ, ಎಕ್ಸಾಕ್ಟ್ ಸೊಂಟದ ಸುತ್ತಳತೆ, ಅದರಲ್ಲಿ ನೀವು 3 ರಿಂದ 4 ಇಂಚು ಕಡಿಮೆ ತಗೊಳ್ಳಿ. ಸೊ ಇವಾಗ ಇದು 32 ಇಂಚಿದೆ. ಸೊ ನಾನು 3 ಇಂಚ್ ಕಡಿಮೆ ತೊಗೊಳ್ತಾ ಇದ್ದೀನಿ, 29 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ 29 ಇಂಚು ಎಲಾಸ್ಟಿಕ್ ತೊಗೊಂಡಿದ್ದೀನಿ. ಸೊ ಈಗ ನಾವು ಇದರಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ ಸೇಫ್ಟಿ ಪಿನ್ನಿಂದ ಇದನ್ನು ಈ ಥರ ಇದರೊಳಗಡೆ ಹಾಕೊಂಬಿಡೋದು. ಸೊ ಇದು ಆಚೆ ಬಂದಮೇಲೆ ಈ ಪಿನ್ನ ತಕ್ಕೊಂಬಿಟ್ಟು ನೋಡಿ. ಸೊ ಇದನ್ನು ಈ ಥರ ಒಂದ್ರ ಮೇಲೆ ಒಂದಿಟ್ಟು ಒಂದು 1/2 ಇಂಚು ಗ್ಯಾಪಲ್ಲಿ ಈ ಥರ ಒಂದ್ರ ಮೇಲೆ ಒಂದಿಟ್ಟು, ಜಾಸ್ತಿ ಈ ಥರ ಎಲ್ಲ ಇಟ್ಕೋಬೇಡಿ. ನೋಡಿ ಇಷ್ಟು ಒಂದು 1/2 ಇಂಚು, ಇದರಲ್ಲಿ 1/2 ಇಂಚು, ಇದರಲ್ಲಿ 1/2 ಇಂಚು.
ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚಸ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ. ಸೊ ಈ ಥರ ಸ್ಟಿಚ್ ಹಾಕಿದ್ಮೇಲೆ ಈಗ ಎಲ್ಲ ಸ್ಟಿಕ್ನ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಟ್ಟೆ ಒಂದೇ ಕಡೆ ಇರಬಾರ್ದು, ಎಲ್ಲ ಕಡೆ ಸಮನಾಗಿರಬೇಕು. ಸೊ ನೋಡಿ, ಈ ಥರ ಎಲ್ಲ ಕಡೆ ಬಟ್ಟೆ ಸ್ಪ್ರೆಡ್ ಆಗಬೇಕು. ಸೊ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈಗ ನಾವೇನು ಬಿಟ್ಟಿದ್ದೀವಿ ಗ್ಯಾಪು, ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾವೇನು ಓಪನ್ ಬಿಟ್ಕೊಂಡಿದ್ವಿ ಇದು ಕ್ಲೋಸ್ ಆಗಿದೆ. ಸೊ ಈಗ ಒಳಗಡೆ ಹಾಕಿರೋ ಒಳಗಡೆ ಹಾಕಿರೋ ಎಲಾಸ್ಟಿಕ್ಕು ಈ ಥರ ನುಲ್ಚ್ಕೋಬಾರ್ದು. ಸೊ ಆ ಕಾರಣಕ್ಕೆ ಸೆಂಟರಲ್ಲಿ ಒಂದು ಸ್ಟಿಚ್ ಹಾಕಬೇಕು, ಅದು ಸ್ವಲ್ಪ ಎಳೆದು ಹಾಕಬೇಕು. ಟರ್ನ್ ಮಾಡಿದ್ದೀನಿ. ಸೊ ಟರ್ನ್ ಆದಮೇಲೆ ಈ ಥರ ಬಂದಿದೆ. ಪ್ಲಾಜೋ ರೆಡಿ. ನೋಡಿ, ಆರಾಮ್ಸಿ ಮಾಡ್ಬೋದು. 5 ನಿಮಿಷ ಕಟ್ಟಿಂಗು, 5 ನಿಮಿಷ ಸ್ಟಿಚಿಂಗ್ ಅಷ್ಟೇ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಜಾಸ್ತಿ ಅಂದರೆ ಬಿಗಿನರ್ಸ್ ಆದರೆ 10 ನಿಮಿಷ ಟೈಮ್ ತೊಗೊಳ್ಬೋದು ಸ್ಟಿಚಿಂಗಿಗೆ, 5 ನಿಮಿಷ ಅಷ್ಟೇ ಕಟ್ಟಿಂಗಿಗೆ. ಆರಾಮ್ಸಿ ಬೇಗ ಹೊಲಿಬೋದು. ತುಂಬ ಒಳ್ಳೆ ಮೆಥಡ್ ಇದು, ದಿ ಬೆಸ್ಟ್ ಮೆಥಡು. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಗೊತ್ತಲ್ಲ, ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು, ಏನೋ ಒಂದು ಕೊಡಿ. ಹಾಗೆ ಅಂತೂ ಹೋಗಬೇಡಿ. ನನ್ನ ಹೊಸ ಟೈಲರ್ ಟ್ರೈನಿಂಗ್ ಕ್ಲಾಸಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಜಿ ಟೈಲರಿಂಗ್ ಕ್ಲಾಸ್ ಅಂತ, ಸೊ ಸರ್ಚಿಂಗಲ್ಲೇ ಸಿಗುತ್ತೆ ನಿಮಗೆ ವಿಜಿ ಟೈಲರಿಂಗ್ ಕ್ಲಾಸ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.